ನ್ಯಾಯ ಕೊಡಿಸೋದಂದರೆ ಅವರು ಫ್ಯಾಮಿಲಿನ ನೋಡ್ಕೋಬೇಕು. ಅವರ ಖರ್ಚು ವೆಚ್ಚ ಹೇಗಿದೆ, ಆ ಬಡ ಇವರನ್ನು ನೋಡಲಿಕ್ಕಾಗಲ್ಲ. ಆ ತಂದೆ ತಾಯಿ, ಆ ಹೆಂಡತಿ, ಇನ್ನೊಂದು ಮಗು ಬರ್ತದೆ, ಅದರ ಭವಿಷ್ಯ ಏನು? ಸೊ ಅದಕ್ಕೇನಾದರೂ ವ್ಯವಸ್ಥೆ ಮಾಡಬೇಕು. ಅಲ್ಲಿ ನೀವು ದರ್ಶನ್ ನಾನು ಹೇಳ್ತೇನೆ ಖುದ್ದು 50 ಲಕ್ಷ 1 ಕೋಟಿ ನಿಮಗೆ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಡೆಪಾಸಿಟ್ ಇಟ್ಬಿಡಿಲ್ಲ ಅವ್ರ ಹೆಸರಲ್ಲಿ. ಆ ಮಗು ಹುಟ್ಟುತ್ತಲ್ಲ, ಅದು ಭವಿಷ್ಯ. ಆ ಮಗು ಆತ ಹುಟ್ಟಿ ಬರುವಂಗೆ ಆ ಕಲ್ಪನೆ ಇದನ್ನು ವ್ಯವಸ್ಥೆ ನಾನು ಮಾಡ್ತೀನಿ. ಆಮೇಲೆ ದರ್ಶನ್ ಅದಕ್ಕೆ ಒಪ್ಕೊಂಡು ಬರೋದಿದ್ದರೆ ಅಲ್ಲಿ ಹೋಗಿ ಅವರು ಮಾನಸಿಕವಾಗಿ ಸಿದ್ಧ ಆಗಬೇಕಲ್ಲ. ಅದು ಆಗಲ್ಲ, ತುಂಬ ಕಷ್ಟ ಇದೆ. ತುಂಬ ಅಂದರೆ ಎಷ್ಟು ರಿಸ್ಕ್ ಅಂತ ನನಗೆ ಗೊತ್ತಿದೆ. ಮಗನನ್ನು ಇಷ್ಟು ಟಾರ್ಚರ್ ಕೊಟ್ಟು ಕೊಂದ ವ್ಯಕ್ತಿ ಬಂದು ಕ್ಷಮೆ ಕೇಳ್ತಾನೆ, ದುಡ್ಡು ಕೊಡ್ತಾನೆ ಅಂತೇಳಿ ಹೇಳಿದರೆ ಮುಖ ನೋಡೋಕ್ಕೂ ಸಾಧ್ಯಲ್ಲ, ಬಯಸಲ್ಲ. ಬಟ್ ಅದನ್ನು ವ್ಯವಸ್ಥೆ ನಾವು ಮಾಡಬೇಕು. ನಾನು ಮಾಡ್ತೀನಿ. ಚಿತ್ರದುರ್ಗಕ್ಕೆ ನನ್ನ ಗೆಳೆಯರು ಒಂದಷ್ಟು ಜನ ಇದ್ದಾರೆ, ಅವರು ಇದಕ್ಕೆಲ್ಲ ಹೆಲ್ಪ್ ಮಾಡುವಂಥ ವ್ಯಕ್ತಿಗಳು. ಇದು ಸಾವಿಗಾಗಿ ಪರಿಹಾರ ಅಲ್ಲ, ಬದುಕಿಗಾಗಿ ಪರಿಹಾರ. ಇದು ಮಾಡಬಲ್ಲೆ, ಇದು ನ್ಯಾಯ. ಹೊರತು ಅವ್ರಿಗೆ ಗಲ್ಲಿಯೇರಿಸಿದ ನನ್ನ ಫ್ಯಾಮಿಲಿ, ಅವನ ಆತ್ಮಕ್ಕೆ ಶಾಂತಿ, ಇದು ನಿನ್ನ ಆತ್ಮಕ್ಕೂ ಶಾಂತಿಯೋ ಅವರಿಗೆ ದರ್ಶನಿಗೆ? ಅವರು ಸತ್ತ ಮೇಲೆ ಆತ್ಮಶಾಂತಿ, ನೀನು ಬದುಕಿರುವಾಗಲೇ ಆತ್ಮಶಾಂತಿ ನಿನಗೆ. ಬಹಳ ಒಳ್ಳೆ ಪದ ಹೇಳಿದ್ರಿ ಗುರುಗಳೇ. ಅಂದರೆ ಇದು ಸಾವಿಗಾಗಿ ಪರಿಹಾರ ಅಲ್ಲ, ಬದುಕಿಗಾಗಿ ಪರಿಹಾರ. ಒಳ್ಳೆ ಮಾತನ್ನು ಹೇಳಿದ್ರಿ. ವೀಕ್ಷಕರೇ, ಇಲ್ಲಿ ಗಣೇಶ್ ಕಾಸರಗೋಡು ಸರು ನಟ ದರ್ಶನ್ ಅವರ ಕುರಿತು ಒಂದು ಪುಸ್ತಕ ಬರೆದಿದ್ದಾರೆ. ಅವರು ಸಾಕಷ್ಟು ಚಿತ್ರರಂಗದ ಕುರಿತಾದಂಥ ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲಿ ನನ್ನ ಮುಂದೆ ಇರ್ತಕ್ಕಂಥ ಈ ಪುಸ್ತಕ ಕೂಡ ಒಂದು. ಇದು ಕಂಬಿ ಹಿಂದಿನ ಆ ದಿನಗಳು. ಇದು ಆತ್ಮಕಥೆ ಅಲ್ಲ, ಅಂತರಂಗ ಬಹಿರಂಗ ದರ್ಶನ ಅಂತಕ್ಕಂಥದ್ದು ಒಂದು ಪುಸ್ತಕದ ಟೈಟಲ್ ಇದೆ. ಇದು 2011ರಲ್ಲಿ ನಟ ದರ್ಶನ್ ಅವರು ಪತ್ನಿ ವಿಜಯಲಕ್ಷ್ಮಿ ಅವರನ್ನು ದೈಹಿಕ ಹಲ್ಲೆ ಮಾಡಿ 14 ದಿನಗಳ ಕಾಲ ಏನು ನ್ಯಾಯಾಂಗ ಬಂಧನದಲ್ಲಿರ್ತಾರೆ ಇದೇ ಪರಪ್ಪನಗ್ರಹದಲ್ಲಿ. ಆ ಕಾಲಘಟ್ಟದಲ್ಲಿ ಅವರು ಅನುಭವಿಸಿದಂಥ ವೇದನೆಗಳು, ಮಾನಸಿಕ ಹಿಂಸೆ, ನೋವು, ತೊಳಲಾಟಗಳನ್ನು ಕುರಿತಾದಂಥ ಪುಸ್ತಕ. ಗುರುಗಳೇ, ಈ ಪುಸ್ತಕದಲ್ಲಿ ಏನೆಲ್ಲ ಹೈಲೈಟ್ಸ್ ಇದೆ ಅಂತಕ್ಕಂಥದ್ದು? ಇದು ಎಟ್ ಎ ಟೈಮ್ ಜೈಲಿನ ಅನುಭವ ಹೇಳಿದ್ದಲ್ಲ. ಒಂದು ಪ್ರೆಸ್ ಮೀಟ್ ಅಲ್ಲಿ ಆ ಟೈಮ್ ಒಂದು 5 ನಿಮಿಷ 10 ನಿಮಿಷ ಸಿಕ್ಕಿದಾಗ ಅಲ್ಲಿ ಹೇಳ್ತಾರೆ, ಇನ್ನೊಂದು ಪ್ರೆಸ್ ಮೀಟ್, ಇನ್ನೊಂದು ಮುಹೂರ್ತ, ಹೀಗೆ ಹೇಳಿದ ಎಲ್ಲ ಘಟನೆಗಳು, ಜೈಲಿದು ಮಾತ್ರ ಅಲ್ಲ, ಯಾವುದೇ ಆಗಿರಲಿ, ಅವರು ಪಟ್ಟ ಶ್ರಮ. ಅವರಿಗೆ ಒಂದು ಪ್ರಶಸ್ತಿ ತೆಗೆಯುವಂಥ ಒಂದು ಸಿನಿಮಾ ಮಾಡಿರಿ, ನಿಮಗೆ ತಾಕತ್ತಿದೆ. ಬೇಡ ಬೇಡ ಬೇಡ, ಪ್ರಶಸ್ತಿ ನನಗೆ ಬೇಡ. ನನಗೆ ಈ ಕಾಸರವಳ್ಳಿಯವರನ್ನು ಕರೆದು, ಪಿ ಶೇಷಾದ್ರಿಯವರನ್ನೆಲ್ಲ ಕರೆದು ಸಿನಿಮಾ ಮಾಡಿ ಪ್ರಶಸ್ತಿ, ಅಲ್ಲಿ ಹೋಗಿ ಫಿಲ್ಮ್ ಫೇರ್ ಪ್ರಶಸ್ತಿ ಬಂದನ್ನು ತೊಗೊಳ್ಳಿಲ್ಲ ಹೋಗಿ ಈ ಮನುಷ್ಯ. ಪ್ರಶಸ್ತಿ ಬೇಡ ನನಗೆ, ಅಭಿಮಾನಿಗಳು, ನನ್ನ ಸೆಲೆಬ್ರಿಟಿ ಇದ್ದಾರೆ, ಅವರೇ ನನ್ನ ಪ್ರಶಸ್ತಿ ಅಂತ ಹೇಳಿದ್ದಂಥ ಮನುಷ್ಯ ದರ್ಶನ್. ಸೊ ಆದ್ದರಿಂದ ಏನು ಹೇಳ್ತಾ ಇದೆ, ಈ ಪುಸ್ತಕದಲ್ಲಿ ಇದು ಘಟನೆಗಳು. ಆ ಘಟನೆಗಳೆಲ್ಲ ನಾನು ಪ್ರತಿಯೊಂದು ಸಂದರ್ಭದಲ್ಲಿ ಹೇಳಿದ ಮಾತನ್ನು ಸೇರಿಸ್ಕೊಂಡು ಮಾಡಿದ್ದೀನಿ. ಅದು ಒಂದು ಸಪ್ರೇಟಾಗಿ ಅದಕ್ಕಾಗಿಯೇ ಕೂತ್ಕೊಂಡು ಮಾಡಿದಂಥ ಪುಸ್ತಕ ಅಲ್ಲ ಅದು. ಈ ಪುಸ್ತಕ ರಿಲೀಸ್ ಆದ ನಂತರ ದರ್ಶನ್ ಅವ್ರು ಏನಂದರು ಗುರುಗಳೇ? ಯಾಕಂದರೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಇದಕ್ಕೆ. ಆ್ಯಕ್ಚುಲಿ ರೆಸ್ಪಾನ್ಸ್ ಬಂದಿದೆ. ಈ ಪುಸ್ತಕನ ನಾನು ಇಲ್ಲೊಂದಿದೆ, ಈ ಪುಸ್ತಕನ ನಾನು ರಿಲೀಸ್ ಮಾಡೋ ಒಂದು ಯೋಚನೆ ಬಂತು. ಸೊ ನನಗೆ ಪಕ್ಕ ಮೀನಮ್ಮ ನೆನಪಾದರು, ಮೀನಾ ತೂಗುದೀಪ್ ಶ್ರೀನಿವಾಸ್ ಅವರು. ಅವರ ಕೈಲಿ ರಿಲೀಸ್ ಮಾಡಿದರೆ ಚೆನ್ನಾಗಿರ್ತದೆ ಅಂತೇಳಿ ನಾವು ಹೋದೆ. ಎಲ್ಲಿ ಅಂದರೆ ಕವಿರಾಜ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಾಯಿದ್ರು, ಮದುವೆಯ ಮಮತೆಯ ಕರೆಯೋಲೆ. ಅಲ್ಲಿ ಬಂದಿದ್ರು. ಕೂತ್ಕೊಂಡು ಹೇಳಿದೆ, ಈ ಪುಸ್ತಕ ನೀವು ರಿಲೀಸ್ ಮಾಡಬೇಕು ಅಂತೇಳಿ. ಅದಕ್ಕೇನು ಅದು ಬರ್ತೇನಪ್ಪ, ನೀನು ಏನು ಬಂದೇ ಬರ್ತೀನಿ ಅಂತೇಳಿ ಒಪ್ಪಿದ್ರು. ಆಮೇಲೆ ಇನ್ನೊಂದು ಸಲ ಎಲ್ಲ ಡೇಟ್ ಎಲ್ಲ ಫಿಕ್ಸ್ ಮಾಡಿ ಫೋನ್ ಮಾಡಿದರೆ, ನಾನೇನು ತಪ್ಪು ಮಾಡಿದ್ದೇನೆಂದರೆ ಒಂದು ಡಮ್ಮಿ ಕಾಪಿ ಅವ್ರಿಗೆ ಕೊಟ್ಬಿಟ್ಟಿದ್ದೆ. ಅದನ್ನು 28 ದಿನಗಳ ಇದನ್ನೆಲ್ಲ ಓದ್ಬಿಟ್ಟಿದ್ದಾರೆ. ಸೊ ಇದು ಬಂದು ಇದು ಮಾಡಿದರೆ ಅದಕ್ಕೆಲ್ಲ ಉತ್ತರ ನಾನು ಹೇಳಬೇಕು ಅಂತ ಬಹುಶಃ ಮನಸ್ಸಿಗೆ ಅನಿಸಿ ಸಮಾರಂಭಕ್ಕೆ ಬರಲಿಕ್ಕೆ ಆಗಿಲ್ಲ. ನಾನು ಬೇರೆ ಏನೋ ವ್ಯವಸ್ಥೆ ಮಾಡ್ಕೊಂಡು ಮಾಡಿದೆ. ಬಟ್ ಅಲ್ಲಿ ಹಾಗೆ ಕೂತ್ಕೊಂಡಿರೋ ಒಂದು ಸ್ಟೋರಿ ಹೇಳಿದರು ನನಗದು. ಆ ಘಟನೆ ಇದೆಯಲ್ಲ, ಸಿನಿಮೆಟಿಕ್ ಆಗಿದೆ. ಅವರು ಬಾಬ್ ಮಾಡಿದ್ದಾರೆ, ಗೊತ್ತಲ್ಲ, ಬಾಬ್ ಕಟ್. ಬಟ್ ಒರಿಜಿನಲಿ ಅವರು ತುಂಬ ಸುಂದರವಾದ ಪೊಗೆದಸ್ತಾದ ಕೂದಲು, ಪೊದೆ ಕೂದಲು. ಅಲ್ಲಿ ನಮ್ಮ ತೂಗುದೀಪ್ ಶ್ರೀನಿವಾಸ್ ಅವರು ಯಾವುದೇ ಶೂಟಿಂಗ್ ಮುಗಿಸಿ ಮನೆಗೆ ಹೋಗೋ ಸಂದರ್ಭ ಇದ್ದರೆ, ಎಲ್ಲೆಲ್ಲ ಹೋಟೆಲ್ನಲ್ಲಿ ಇದ್ದವರು ಮನೆಗೆ ಹೋಗೋ ಸಂದರ್ಭ ಇದ್ದರೆ ಮಲ್ಲಿಗೆ ಹೂವು ತೊಗೊಂಡು ಹೋಗ್ತಾಯಿದ್ರು. ಮಲ್ಲಿಗೆ ಅಂದರೆ ಮೈಸೂರು ಮಲ್ಲಿಗೆ ಅಲ್ಲ, ಮಂಗಳೂರು ಮಲ್ಲಿಗೆ ಹುಡ್ಕೊಂಡೋಗಿ ತೊಗೊಳ್ತಾಯಿದ್ರು. ತೊಗೊಂಡು ಬಂದು ರಾತ್ರಿ ಮಕ್ಕಳೆಲ್ಲ ಮಲಗಿರ್ತಾರೆ, ಇವರು ಹೆಂಡತಿನ ಈಚೆ ಕರೆದು
ಮುಡಿಸೋದು, ಹೂ ಮುಡಿಸ್ತಾರೆ, ಅವರೇ ಮುಡಿಸ್ತಿದ್ರು. ಅವರೇ ಮುಡಿಸ್ತಾ ಇದ್ರು. ಅವ್ರು ಮುಡಿಸ್ಬೇಕು. ಮೀನಮ್ಮನ ದೃಷ್ಟಿಯಲ್ಲೂ ಹಾಗೇನೆ, ಅದು ಅವ್ರು ಯೋಚನೆ ಮಾಡಿದ್ರು ಹಾಗೇನೆ ಮುಡಿಸ್ತಾ ಇದ್ದು ಮಾತ್ರ ಅಲ್ಲ, ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ ಅಂತ ಹಾಡ್ತಾಯಿದ್ರು, ಕುಣಿತಾಯಿದ್ರು. ಡ್ಯಾನ್ಸ್ ನಮ್ಮ ಗಾಂಧಿನಗರದ ಸಿನಿಮಾದ ಹಾಡೋದು ಕಲ್ಪನಾ ಮತ್ತು ರಾಜ್ಕುಮಾರ್ ಅವರು ಏನು ಇದು ಮಾಡಿದ್ರೋ, ಅಲ್ಲಿ ಆ್ಯಕ್ಟ್ ಮಾಡಿದ್ರೋ ಸೇಮ್ ಅದೇ ರೀತಿ ಮಾಡ್ತಾಯಿದ್ರು ಅಂತ. ಆಮೇಲೆ ನೋಡಿದರೆ ಅವರು ತೀರ್ಕೊಂಡ ಮೇಲೆ ಅವರು ಇದ್ದ ಕೂದಲು ನನಗೆ ಯಾಕೆ ಅಂತ ಅವರೇ ಕಟ್ ಮಾಡಿಸಿದ್ರು. ಬಾಬಾಗಿರೋದು ಹಾಗೆ ಕಟ್ ಮಾಡಿಸ್ಬಿಟ್ರು. ಮಕ್ಕಳೆಲ್ಲ ಕೇಳಿದಂತೆ, ಏನು ಯಾಕಮ್ಮ ಇದು ಮಾಡ್ತೀವಿ, ಅಷ್ಟು ಚೆನ್ನಾಗಿತ್ತು, ನೀನು ಯಾಕೆ ಇದು ಮಾಡಿದೆ? ಅಪ್ಪನೇ ಇಲ್ಲ ಅಂತ, ಈ ಕೂದಲೇನು ಮಹಾ ಅಂತ. ಇಂಥ ಸಮಾರಂಭ ಇಂಥ ಸಂಸಾರನೂ ಇದೆ. ಎಲ್ಲೋ ಒಂದು ಕಡೆ ಅಷ್ಟೊಂದು ದಟ್ಟವಾದ ಕೂದಲಿದ್ರೆ ಮತ್ತೆ ಮಲ್ಲಿಗೆ ಹೂವು ಮುಡಿಬೇಕು ಅನಿಸುತ್ತೆ. ಹಸ್ಬೆಂಡೇ ಇಲ್ಲ, ಇನ್ನು ಈ ಕೂದಲೇನಕ್ಕೆ ಅಂತಕ್ಕಂಥದ್ದು. ಆ ಕಾರಣಕ್ಕಾಗಿ ಬಾಬ್ ಮಾಡಿರೋದು. ಇವತ್ತಿಗೂ ನೀವು ಹೋದ್ರೆ ಬಾಬ್ನಲ್ಲೇ ಇರ್ತಾರೆ. ಸರ್, ಮೈಸೂರಿನ ಮುಪ್ಪಕೃಪಾ ನಿವಾಸದಲ್ಲಿ ಮೀನಾ ತುಗ್ದೀಪಮ್ಮ ಅವರು ಇದ್ದಾರೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಮುಪ್ಪಕೃಪಾ ಅನ್ನೋ ಹೆಸರು ಹೇಗೆ ಬಂತು ಅವರಿಗೆ ಅಂತಕ್ಕಂಥದ್ದು, ಅದಕ್ಕೂ ಒಂದಷ್ಟು ಮುತ್ತುರಾಜು, ಪಾರ್ವತಮ್ಮ ರಾಜ್ಕುಮಾರು ಆ ಥರದ ಒಂದು ಅದಕ್ಕೆ ಇನ್ನೊಬ್ಬರು ಬೇರೆ ಏನೋ ಕಾರಣ ಕೊಡ್ತಾರೆ, ಅದಲ್ಲ. ಮುತ್ತುರಾಜು ಪಾರ್ವತಮ್ಮ ಕೃಪಾ, ಅದು ಟೈಟ್ಲ್, ಅದು ಆ ಮನೆಗೆ ಹೆಸರು. ಕಾರಣ ಆ ಟೈಮ್ನಲ್ಲಿ ಮನೆ ಕಟ್ಟಲಿಕ್ಕೆ ಹೊರಟ್ಬಿಟ್ಟು ತೂಗುದೀಪ ಅವರು ಅರ್ಧದಲ್ಲಿ ಏನೋ ಪ್ರಾಬ್ಲಮ್ ಆಯಿತು ಅಂತ ಪಾರ್ವತಮ್ಮ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಆ ಫ್ಯಾಮಿಲಿಗೆ ಅಂದರೆ, ನೋಡಿ, ಒಬ್ಬ ಹುಡುಗನಿಗೆ ಒಂದು ಹೊಸ ಕ್ಯಾಮರಾ ತರಿಸ್ಕೊಟ್ಟಿದ್ದು ಅಮ್ಮ, ಜೊತೇಲಿ ಇಟ್ಕೊಂಡಿದ್ದು ಅಮ್ಮ. ಅವ್ರಿಗೆ ಎಷ್ಟು ಕೃತಜ್ಞರಾಗಿರಬೇಕು, ಬದುಕು ಪೂರ್ತಿ ಕೃತಜ್ಞರಾಗಿರಬೇಕಿತ್ತು. ಅದು ಆಗಿಲ್ಲ. ನಾನೆಲ್ಲೋ ಹೋಗ್ಬಿಡ್ತೇನೆ ದಿಢೀರಂತ. ಕಷ್ಟ ಕಾಲದಲ್ಲಿ ದುಡ್ಡು ಕೊಟ್ಟರು, ಅದಕ್ಕಾಗಿ ಮುಪ್ಪಕೃಪಾ ಅಂತಲೇ ಹೆಸರಿಟ್ಟರು. ಅದು ಇವತ್ತಿಗೂ ಆ ಬೋರ್ಡು ಕಬ್ಬಿಣದ ಸರಿಗೆಯಲ್ಲಿ ಬರೆದಿರೋದು ಇವತ್ತಿಗೂ ಇದೆ. ನಾನೆಲ್ಲೋ ಕೇಳ್ಪಟ್ಟೆ, ಆ ಮುಪ್ಪಕೃಪಾ ಅಂತಕ್ಕಂಥ ಹೆಸರಿನ ಹಿನ್ನೆಲೆ ತಿಳಿದಂತಹ ದರ್ಶನ್ ಅವರು ಕಳೆದ 10 ವರ್ಷಗಳಿಂದ ಆ ಮನೆಗೆ ಹೆಜ್ಜೆ ಇಟ್ಟಿಲ್ಲ ಅಂತಕ್ಕಂಥ ಮಾತನ್ನು ಕೇಳ್ಪಟ್ಟೆ. ಒಂದು ಕಡೆ ಕೋಟ್ಯಾಂತರ ರೂಪಾಯಿ ಸಂಭಾವನೆ ಪಡಿತಾರೆ, ಲ್ಯಾಂಬೋರ್ಗಿನಿ ಅಂತಹ ಐಷಾರಾಮಿ ಕಾರುಗಳನ್ನು ತಗೊತಾರೆ, ಎಕರೆಗಟ್ಟಲೆ ಫಾರ್ಮ್ ಹೌಸ್ಗಳನ್ನು ಮಾಡ್ತಾರೆ, ಒಂದು ಕಡೆ ಅಲ್ಲ 2-3 ಕಡೆ ಫಾರ್ಮ್ ಹೌಸ್ಗಳನ್ನು ಮಾಡ್ತಾರೆ, ಅಸಂಖ್ಯಾತ ಅಭಿಮಾನಿಗಳು, ಬ್ಯಾಕ್ ಟು ಬ್ಯಾಕು ಸಿನಿಮಾಗಳು, ದೊಡ್ಡ ಒಂದು ಗೆಳೆಯರ ಬಳಗ, ಇಷ್ಟೆಲ್ಲ ಇದ್ದುಕೊಂಡು ತಾಯಿನ ಕೂಡ ಕ್ಯಾರೆ ಮಾಡಲ್ಲಂತೆ. ಮತ್ತೊಂದು ಕಡೆ ತಮ್ಮ ತುಂಬ ಕಷ್ಟ ಕಾಲದಲ್ಲಿ ದರ್ಶನ್ ಅವ್ರನ್ನ ಕೈ ಹಿಡ್ದಂಥವ್ರು ಸಾರಥಿ ಸಿನಿಮಾ ಮೂಲಕ ತಮ್ಮ ದಿನಕರ್ ತೂಗ್ದೀಪ್ ಅವ್ರನ್ನ ರೀಸೆಂಟಾಗಿ ಅವ್ರ ಮನೆಗೆ ವಿಸಿಟ್ ಮಾಡುವಂಥ ಒಂದು ಕಾರ್ಯ ಮಾಡಿದೆ ನಾನು. ಸಿಂಗಲ್ BHK ಮನೆಯಲ್ಲಿ ರೆಂಟಿಗಿದ್ದಾರೆ ಸರ್, ಬಾಡಿಗೆ ಮನೆಯಲ್ಲಿ, ಒಂದು ಸಣ್ಣ ಮನೆಯಲ್ಲಿ ಹೆಂಡತಿ ಮಗಳು ಆತ ವಾಸವಾಗಿದ್ದಾರೆ. ಮಗನಿಗೂ ಮನಸ್ಸು ಮಾಡಿದ್ದಿದ್ರೆ ಒಂದು ಮನೆ ಕಟ್ಸ್ಕೊಡ್ಬೋದಿತ್ತು. ಅಮ್ಮನ ಆಶೀರ್ವಾದನೂ ಇಲ್ಲ, ಅಮ್ಮನಿಗೆ ಆರೈಕೆಯೂ ಇಲ್ಲ ದರ್ಶನ್ ಅವ್ರಿಗೆ. ನಾನು ಇದನ್ನು ಇದಲ್ಲ, ಯಾಕೆಂದರೆ ನಿನಗಾಗಿ ಅಂತ, ಅಥವಾ ಯಾವುದು ನಿನಗೋಸ್ಕರ ಒಂದು ಸಿನಿಮಾ, ಆ ಸಿನಿಮಾದಲ್ಲಿ ಬಂದ ದುಡ್ಡಿನಲ್ಲಿ ದಿನಕರಿಗೆ ಒಂದು ಬೈಕ್ ತೆಗೆದುಕೊಟ್ಟಿದ್ರು ದರ್ಶನ್. ಸೊ ಅದು ಬರೀ ಬೈಕಲ್ಲ, ಅದು ಪ್ರೀತಿಯ ಕೊಡುಗೆ. ಇದನ್ನು ದಿನಕರೇ ಹೇಳಿರೋದು. ಸೊ ಅದು ಕೊಟ್ಟಿರೋದು. ಆಮೇಲೆ ಈ ಸಿನಿಮಾಕ್ಕೆ ಸಂಬಂಧಪಟ್ಟು ಯಾರೋ ಲೈಫ್ ಕೊಟ್ಟಿದ್ದು ದರ್ಶನಿಗೆ ಅಂತ, ಅದು ಉಲ್ಟಾ ಆಗಬೇಕು. 100% ನಾನು ಇದು ವಿರೋಧಿಸಿದ್ದೇನೆ, ಅದು ತಪ್ಪು ಸ್ಟೇಟ್ಮೆಂಟ್. ದಿನಕರಿಗೆ ಲೈಫ್ ಕೊಟ್ಟಿದ್ದು ದರ್ಶನ್. ಯಾಕೆ ಅಂದರೆ ಆ ಕತೆ ಸ್ಕ್ರಿಪ್ಟೆಲ್ಲ ಮಾಡಿಟ್ಬಿಟ್ಟು ಎಲ್ಲ ಪ್ರೊಡ್ಯೂಸರೆಲ್ಲ ಅಲ್ದುಬಿಟ್ಟಿದ್ದಾರೆ ಅವರು, ಈ ಸಿನಿಮಾ ಮಾಡಿ ಅಂತೇಳಿ ಎಲ್ಲ ಕೇರ್ಲೆಸ್ ಮಾಡಿಬಿಟ್ಟಿದ್ದಾರೆ. ಇದು ಕಥೆಯನ್ನು ಹಿಡ್ಕೊಂಡು ಯಾರು ಸಿನಿಮಾ ಮಾಡ್ತಾರೆ, ನಮ್ಮ ಹೋಗ್ತಾ ಇರು ಅಂತೇಳಿ ಕಳಿಸ್ಬಿಟ್ಟಿದ್ದಾರೆ. ಇದು ಬೇಜಾರಲ್ಲಿ ಕೂತ್ಕೊಂಡಿರುವಾಗ ದರ್ಶನ್ ಕೇಳಿರೋದು ದಿನಕರ್ ಹತ್ರ, ಏನು ಯೋಚನೆ ಮಾಡುವಾಗ ನಾನು ಇದ್ದೇನೆ ಸಿನಿಮಾ ಮಾಡುವಂತ. ಹಾಗೆ ಪ್ರೊಡ್ಯೂಸ್ ಮಾಡಿದ ಸಿನಿಮಾ ಅದು ಜೊತೆಯಲ್ಲಿ ಅದು ಸೂಪರ್ ಡೂಪರ್ ಹಿಟ್ ಆಯಿತು. ಹಿಟ್ಟಾದಾಗ ಹೆಸರು ಬಂದಿದ್ದು ದಿನಕರಿಗೆ. ಬಟ್ ದಿನಕರಿಗೆ ಅವಕಾಶ ಸಿಗಲಿಲ್ಲ, ಏನು ಮಾಡಲಿಕ್ಕಾಗುತ್ತೆ? ಒಂದು ಅವಕಾಶ ದರ್ಶನ್ ಕೊಟ್ಟಿರೋದು, ಉಳಿದ ಅವಕಾಶ ಸಿಗಲಿಲ್ಲ. ಸಿಕ್ಕಿದ್ದು ಸಾರಥಿ. ಮತ್ತೆ ತಾಯಿ ಅವ್ರ ವಿಚಾರವಾಗಿ ತಾಯಿ ಇಲ್ಲ, ಯಾವ ಮಾತೃ ಹೃದಯ ಕೂಡ ಆತನ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಮಾತ್ರ ಅಂದರೆ ನಾನು ಜಯಲಕ್ಷ್ಮಿಗೆ ಕೈ ಮುಗಿತೀನಿ, ವಿಜಯಲಕ್ಷ್ಮಿ ಕೈ ಮುಗಿತೀನಿ. ದೊಡ್ಡ ಮನುಷ್ಯನ ಹೆಂಗಸದು ಅಂಥದ್ದು, ಭಾರತೀಯ ನಾರಿ, ಪ್ಯೂರ್ ಭಾರತೀಯ ನಾರಿ. ಇಷ್ಟೆಲ್ಲ ಹಿಂಸೆ ಕೊಟ್ಟು ಸಹಿಸ್ಕೊಂಡು ಗಂಡನನ್ನು ಮತ್ತೆ ವಾಪಸ್ ಸಪೋರ್ಟ್ ಮಾಡ್ತಾ ಇರೋದು ಇದೆಯಲ್ಲ, ಇದು ಬೇರೆ ಯಾರಿಂದಲೂ ಸಾಧ್ಯ ಅಲ್ಲ. ಅದು ತಾಯಿ ಸ್ವರೂಪ. ನಾನು ಹೇಳೋದು, ಅದು ತಾಯಿ, ಇದು ತಾಯಿ. ದರ್ಶನಿಗೆ 2 ತಾಯಂದರು. ಆ 2 ತಾಯಂದರು ಬಿಟ್ಟು ಯಾರೋ ಇನ್ನೊಬ್ಬರನ್ನು ಹಿಡ್ಕೊಂಡು ಮಾಡಿದ್ದಲ್ಲ, ಅದೇ ಸಮಸ್ಯೆ ಆಗಿರೋದು.